ಸಾಯಿ ಗುರುಭ್ಯೋ ನಮಃ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಈ ಮೂಲ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಜನನದ ವಿಷಯವನ್ನು ಮಾತಾಡೋಣ. ಮೂಲ ನಕ್ಷತ್ರ ವಿಶೇಷವಾಗಿ ಸ್ತ್ರೀಗೆ ಎಲ್ಲೋ ಒಂದು ಕಂಟಕದ ರೀತಿಯಲ್ಲಿ ಅದನ್ನು ತಿಳ್ಕೊಂಬಿಟ್ಟಿದ್ದಾರೆ. ಅದು ಎಷ್ಟು ನಿಜ ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು ನಾನು. ಮೂಲ ನಕ್ಷತ್ರದಲ್ಲಿ ಹೆಣ್ಣು ಜನನವಾದರೆ ವಂಶ ವೃಕ್ಷ ನಾಶವಾಗುತ್ತೆ. ಅದೇ ಗಂಡು ಸಂತಾನ ಜನನವಾದರೆ ವಂಶ ಅಭಿವೃದ್ಧಿ ಆಗುತ್ತೆ ಅನ್ನೋದೊಂದು ಮೂಢನಂಬಿಕೆನೇ ಅಂತ ತಿಳ್ಕೊಬೇಕಿಲ್ಲಿ. ಈವನ್ ತಮಿಳಲ್ಲೂ ಒಂದು ಗಾದೆ ಇದೆ, ಪೆಣ್ಮೂಲಂ ಸರ್ವನಾಶನಂ ಆಣ್ಮೂಲಂ ಅರಸಾಳಂ. ಅರ್ಥಾತ್ ಹೆಣ್ಣು ಹುಟ್ಟಿದರೆ ಆ ಇಡೀ ಒಂದು ಕುಟುಂಬ ಸರ್ವನಾಶ ಆಗುತ್ತೆ, ಗಂಡು ಹುಟ್ಟಿದರೆ ಅರಸನಾಗಿ ಜೀವನವನ್ನು ಮಾಡ್ತಾನೆ ಅನ್ನೋದು ಇದು ಗಾದೆ ಮಾತು. ತಮಿಳುನಾಡಿನಲ್ಲಿ ಪ್ರಚಲಿತವಾಗಿರುವಂಥ ಒಂದು ಗಾದೆ ಮಾತು ಇದು ಎಷ್ಟು ನಿಜ ಎಷ್ಟು ಸುಳ್ಳು, ಅಥವಾ ನಾವು ಗ್ರಂಥಗಳಲ್ಲಿ ಬರೆದಿರುವುದು ಒಂದಾದರೆ ಅದನ್ನು ಅರ್ಥ ಮಾಡಿಕೊಂಡಿರುವಂಥ ರೀತಿ ಬೇರೆನಾ, ಇದನ್ನೆಲ್ಲದನ್ನು ಇವತ್ತು ನಾವು ನೋಡಬೇಕಾಗಿದೆ. ಈ ಕೆಲವೊಂದು ವಿಶೇಷವಾದ ವಿಶಿಷ್ಟ ಶಾಸ್ತ್ರಗಳಲ್ಲಿ ಹೇಳುತ್ತೆ, ಮೂಲ ನಕ್ಷತ್ರ ಪ್ರಥಮ ಪಾದೆ ಪಿತೃನಾಶ, ದ್ವಿತೀಯ ಪಾದೆ ಮಾತೃನಾಶ, ತೃತೀಯ ಪಾದೆ ದ್ರವ್ಯನಾಶ, ಚತುರ್ಥೆ ಶುಭಂ ಅಂತ ಹೇಳುತ್ತೆ. ಅಂದರೆ ಮೂಲ ನಕ್ಷತ್ರದಲ್ಲಿ ಮೊದಲನೇ ಪಾದ, ಎರಡನೇ ಪಾದ, 3 ಪಾದಗಳಲ್ಲಿ ಜನಿಸಿದಂತಹ ಹೆಣ್ಣು ನಾಶಕ್ಕೆ ಕಾರಣವಾದರೆ, ಅದೇ 4ನೇ ಪಾದದಲ್ಲಿ ಜನಿಸಿದಂಥ ಹೆಣ್ಣು ಶುಭವನ್ನು ತಂದುಕೊಡುತ್ತೆ. ಆ ಹೆಣ್ಣು ಹುಟ್ಟಿದ ಮನೆಗಿಂತ ಕೊಟ್ಟ ಮನೆಗೆ ಹೋದರೆ ಆ ಮನೆ ಲಕ್ಷ್ಮಿಯ ನಿವಾಸ ಸ್ಥಾನವಾಗುತ್ತೆ ಅನ್ನೋದು ಕೂಡ ಶಾಸ್ತ್ರದಲ್ಲಿ ತಿಳಿಸಿರುವಂಥ ವಿಶೇಷತೆ. ಇದು ಹೆಣ್ಣಿಗೆ ಕೊಟ್ಟಿರುವಂಥ ಒಂದು ವಿಚಾರ. ನಿರ್ಣಯ ಸಿಂಧು ಅಂತ ಒಂದು ವಿಶೇಷವಾದಂಥ ಒಂದು ಪುಸ್ತಕ, ಅರ್ಥಾತ್ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ವಿಧಿವಿಧಾನಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಅದರಲ್ಲಿ ಸವಿವರವಾಗಿ ವಿವರಿಸಿರ್ತಾರೆ. ಅಂಥದ್ರಲ್ಲಿ ಈ ಮೂಲ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸಿಹಿಯಾದಂಥ ಸುದ್ದಿನೂ ಇದೆ. ಏನು, ಕೇವಲ 4 ರಾಶಿಗಳಲ್ಲಿ ಆ ಮೂಲ ನಕ್ಷತ್ರದ ಲಗ್ನ ಇದ್ದರೆ ಮಾತ್ರನೇ ಸ್ವಲ್ಪ ತೊಂದರೆಗಳಾಗ್ತವೆ ಅನ್ನೋದನ್ನು ತಿಳಿಸಿದೆ. ಕೇವಲ 4 ರಾಶಿಗಳಲ್ಲಿ ಮಾತ್ರ. ಯಾವ 4 ರಾಶಿಗಳಲ್ಲಿ? ಒಂದು, ಮೇಷ ರಾಶಿಯಲ್ಲಿ ಮೂಲ ನಕ್ಷತ್ರವಿದ್ದಾಗ ಲಗ್ನ ಮೇಷದಲ್ಲಿ, ಅಥವಾ ಕಟಕ ರಾಶಿಯಲ್ಲಿ ಮೂಲ ನಕ್ಷತ್ರದ ಲಗ್ನವಿದ್ದಾಗ, ಅಥವಾ ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರದ ಲಗ್ನವಿದ್ದಾಗ, ಅಥವಾ ಮಕರ ರಾಶಿಯಲ್ಲಿ ಮೂಲ ನಕ್ಷತ್ರದ ಲಗ್ನವಿದ್ದಾಗ ಮಾತ್ರ ಆ ಹೆಣ್ಣಿಗೆ ಸ್ವಲ್ಪ ತೊಂದರೆ ಆಗೋದಂತೂ ನಿಜ ಅಂತ ನಾನು ಕೂಡ ಕಂಡುಕೊಂಡಿದ್ದೀನಿ ಇದನ್ನು. ಹಾಗಿದ್ದಲ್ಲಿ ಆ ಹೆಣ್ಣಿಗೆ ಯಾವ ರೀತಿಯ ಕಂಟಕಗಳು ಬರ್ಬೋದು, ಯಾವ ರೀತಿಯ ತೊಂದರೆಗಳಾಗ್ಬೋದು, ಅಥವಾ ಆ ಹೆಣ್ಣು ಹೇಗಿರ್ಬೋದು ಅನ್ನೋದಕ್ಕೆ ಸ್ವಲ್ಪ ವಿವರಣೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ಒಂದು 4 ರಾಶಿಗಳಲ್ಲಿ ಲಗ್ನವಿದ್ದಾಗ ಆ ಸ್ತ್ರೀ ಹೇಗಿರ್ತಾಳೆ ಅಂತಂದರೆ, ಒಂದು ಈ ತಾಮ್ರದ ಕಿವಿ ಅಂತ ಹೇಳ್ತೀವಲ್ವ. ತಾಮ್ರದ ಕಿವಿ ಅಂದರೆ ಏನು? ಯಾರು ಏನು ಮಾತಾಡಿದ್ರೂ ಅದನ್ನ ತಿಳ್ಕೋಬೇಕು, ಕೇಳಬೇಕು, ಈ ರೀತಿಯ ಗುಣವನ್ನು ಹೊಂದಿರ್ತಾಳೆ. ಎರಡನೇದಾಗಿ, ಬೇರೆಯವರ ವಿಚಾರದ ಬಗ್ಗೆ ಎಷ್ಟು ಆಸಕ್ತಿಯನ್ನು ವಹಿಸಿರ್ತಾಳೋ ತನ್ನ ಕುಟುಂಬದ ಬಗ್ಗೆ ಅಷ್ಟೊಂದು ಆಸಕ್ತಿಯನ್ನು ಈ ಸ್ತ್ರೀ ಹೊಂದಿರೋದಿಲ್ಲ. ಇದು ಎರಡನೇದು. ಊರಿನ ಉಸಾಬರಿನೆಲ್ಲ ತಾನು ತಗೊಳ್ತಾಳೆ, ಆದರೆ ಅವಳಿಂದ ಯಾವುದೇ ಲಾಭ ಅವಳಿಗೆ ಸಿಕ್ಕಲ್ಲ. ತನ್ನ ಕುಟುಂಬ ಮಾತ್ರ ನೋವನ್ನು ಅನುಭವಿಸ್ತಾ ಇರುತ್ತೆ. ಬಂಧು ಬಳಗದವರಿಗೆಲ್ಲರಿಗೂ ಸಹಾಯವನ್ನು ಮಾಡ್ತಾಳೆ, ಇವಳಿಗೆ ಯಾರೂ ಸಹಾಯವನ್ನು ಮಾಡೋದಿಲ್ಲ. ಇದು ಈ ಒಂದು ಮೂಲ ನಕ್ಷತ್ರದ 4 ರಾಶಿಗಳಲ್ಲಿ ಆ ಲಗ್ನ ಬಂದಾಗ ಮಾತ್ರ ಆ ಸ್ತ್ರೀಯ ಗುಣಲಕ್ಷಣ ಹೇಗಿರುತ್ತೆ. ಹೀಗಿದ್ದಾಗ ಸಂಸಾರ ಹೇಗೆ ತಾನೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ? ಇದು ಒಂದು ನೆಗೆಟಿವ್ ಆಸ್ಪೆಕ್ಟ್ ಅಂತ ಹೇಳ್ಬೋದಾಗುತ್ತೆ. ಇನ್ನು
ಸ್ತ್ರೀ ಬಗ್ಗೆ ಹೇಳಿದರೆ ಒಂದೇ ಹೇಗೆ ಸರಿ ಇರುತ್ತೆ, ಪುರುಷನ ಬಗ್ಗೆನೂ ಹೇಳಬೇಕಲ್ವಾ. ಇವನು ಹೇಗಿರ್ತಾನಂದರೆ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಯಾವಾಗಲೂ ಧನಕನಕಾದಿಗಳಲ್ಲಿ ಕೀರ್ತಿ ಸಂಪನ್ಭರಿತವಾಗಿ ಅವನಿದ್ದೇ ಇರ್ತಾನೆ. ಇದು ಶತಸಿದ್ಧ. ಆದರೆ ಅವನಲ್ಲಿ 2 ಡಿಫೆಕ್ಟಿವ್ ನೇಚರ್ ಇರುತ್ತೆ. ಏನು ಡಿಫೆಕ್ಟಿವ್ ನೇಚರ್ ಅಂತಂದರೆ, ಒಂದು, ಯಾವ ವ್ಯಕ್ತಿಗಳನ್ನು ಹೆಚ್ಚಾಗಿ ತಾನು ನಂಬೋದಿಲ್ಲ, ಹಚ್ಕೊಳೋದಿಲ್ಲ. ಕುಟುಂಬದ ಸದಸ್ಯರಾದರೂ ಕೂಡ ಅವ್ರನ್ನ ಹಚ್ಕೊಳಲ್ಲ. ಜೊತೆಗೆ ಆಡಂಬರ ಹೆಚ್ಚು. ಆಡಂಬರ ಅಂದರೆ ಸ್ವಲ್ಪ ಇದ್ರೂ ಕೂಡ ಹೆಚ್ಚಿಗೆ ತೋರಿಸುವಂಥ ಸ್ವಭಾವ ಈ ಹುಡುಗನಲ್ಲಿ ಇದ್ದೇ ಇರುತ್ತೆ. ಇದು ಮೂಲ ನಕ್ಷತ್ರದ ಪುರುಷನ ಲಕ್ಷಣವಾಗಿರುತ್ತೆ. ನೋಡಿ, ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಒಂದು ಪ್ರೋಗ್ರಾಮನ್ನು ನಾನು ಕೊಟ್ಟಿದ್ದೆ, ಯಾವ ನಕ್ಷತ್ರದವರನ್ನು ವಿವಾಹವಾದರೆ ಚೆನ್ನಾಗಿರ್ತಾರೆ ಅನ್ನೋದ್ರ ಬಗ್ಗೆ. ಆದರೆ ಈ ಮೂಲ ನಕ್ಷತ್ರದವರು ಯಾವ ನಕ್ಷತ್ರದವರನ್ನು ವಿವಾಹ ಆಗಬಾರ್ದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಿದ್ದು ಕೇವಲ 4 ಮಾತ್ರನೇ. ಯಾವುದು ಅಂದರೆ, ಮೊಟ್ಟ ಮೊದಲನೇದಾಗಿ ಹಸ್ತ ನಕ್ಷತ್ರದವರು, ಆಶ್ಲೇಷ ನಕ್ಷತ್ರದವರು, ಧನಿಷ್ಠ ನಕ್ಷತ್ರದವರು, ಶತಭಿಷ ನಕ್ಷತ್ರದವರು. ಮೂಲ ನಕ್ಷತ್ರದವರು ಈ 4 ನಕ್ಷತ್ರದವ್ರನ್ನ ಯಾವುದೇ ಕಾರಣಕ್ಕೂ ವಿವಾಹವಾಗೋದು ಒಳ್ಳೆಯದಲ್ಲ. ಆಕಸ್ಮಿಕವಾಗಿ ವಿವಾಹ ಆಗಿಬಿಟ್ಟಿದೆ ಅಂದಾಗ ಏನು ಮಾಡಬೇಕು, ಅದಕ್ಕೆ ತಕ್ಕಂತೆ ಕೆಲವೊಂದು ಪರಿಹಾರಗಳಿರ್ತವೆ. ಅವನ್ನ ಪ್ರತಿ ದಿನವೂ ಕೂಡ ಕೆಲವೊಂದು ದೈವಸ್ಮರಣೆಯನ್ನು ಮಾಡೋದ್ರಿಂದ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಆಗಿಲ್ಲ ಅಂದರೆ ಸಾಧ್ಯವಾದಷ್ಟು ಮಟ್ಟಿಗೆ 2 ಸಲ ಯೋಚನೆ ಮಾಡಿ ಬಿಟ್ಬಿಡಿ. ಈ ರೀತಿಯ ಮೂಲ ನಕ್ಷತ್ರದವರು ಆಕಸ್ಮಿಕವಾಗಿ ಇಂತಹ ನಕ್ಷತ್ರದವ್ರನ್ನ ವಿವಾಹವಾಗಿದ್ದರೆ ಏನು ಮಾಡಬೇಕು ಅಂದರೆ, ಒಂದು ಉತ್ತಮವಾದಂತಹ ಅಥವಾ ಶುಭ ದಿನದಲ್ಲಿ ಗೋದಾನವನ್ನು ಮಾಡಿ. ಗೋದಾನ ಮಾಡಿ ಅಂದರೆ ಹಸುವನ್ನು ಕೊಡಲಿಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ ಈಗ. ಅದರ ಬದಲಾಗಿ ಬೆಳ್ಳಿ ಹಸುವನ್ನು ಕಾಣಿಕೆಯ ಮುಖಾಂತರ ಒಂದು ದೇವಸ್ಥಾನಕ್ಕೆ ಕೊಡಿ. ಎರಡನೇದಾಗಿ, ಉತ್ತಮ ದಾಂಪತ್ಯವನ್ನು ನಡೆಸಿರುವಂಥ ಕುಟುಂಬಕ್ಕೆ ಸಾಧ್ಯವಾದಷ್ಟು ಕಾಮಧೇನುವನ್ನು, ಬೆಳ್ಳಿಯ ಕಾಮಧೇನುವನ್ನು ಆ ಕುಟುಂಬದವರಿಗೆ ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಮೂರನೇದಾಗಿ, ಸಾಧ್ಯವಾದಷ್ಟು ಪ್ರತಿನಿತ್ಯ ಬಾಲಗಣಪತಿಯ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಬಂದರೆ ನಿಮ್ಮ ಕುಟುಂಬದಲ್ಲಿ ಸುಖ, ಸಂತೋಷ, ಶಾಂತಿ, ನೆಮ್ಮದಿ ಎಲ್ಲದೂ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಸಾಯಿ ಗುರುಭ್ಯೋ ನಮಃ.